ಪ್ರಿಯ ವೀಕ್ಷಕರೇ, ಇಂದು ಸಿರಾ ತಾಲೂಕಿನ ಐತಿಹಾಸಿಕ ಮತ್ತು ಧಾರ್ಮಿಕ ಪವಿತ್ರ ಪುಣ್ಯಕ್ಷೇತ್ರ ಗಂಡಿಹಳ್ಳಿ ಮಠ ಬಾಬಾ ಬುಡನ್ಗಿರಿ ದರ್ಗಾದ ಆರಾಧ್ಯ ದೈವಗಳಾದ ಶ್ರೀ ಬಾಬಯ್ಯ ಮತ್ತು ಶ್ರೀ ಕೆಂಚರಾಯ ಸ್ವಾಮಿಯವರ ಸುಮಧುರ ಭಕ್ತಿಗೀತೆಗಳನ್ನು ಕಲಾಕಾರ ಹುಲಿಕುಂಟೆ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಮತ್ತು ನಿರ್ಮಾಣದಲ್ಲಿ ನಿರ್ಮಿಸಿದ್ದು, ಇದೇ ಬರುವ ಆಗಸ್ಟ್ 20ರಂದು ಶ್ರೀ ಕ್ಷೇತ್ರ ಗಂಡಿಹಳ್ಳಿ ಮಠದಲ್ಲಿ ಲೋಕಾರ್ಪಣೆಗೊಳಿಸಲಿದ್ದು, ಇಂದು ಪ್ರಥಮ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು, ದೇವಾಲಯದ ಭಕ್ತರು, ಕಲಾ ಪೋಷಕರಾದ ನಿಡಗಟ್ಟೆ ಚಂದ್ರಶೇಖರ್ ಅವರು ಹಾಗೂ ಲಕ್ಕನಹಳ್ಳಿಯ ಅರುಣೋದಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ರವರು, ಪತ್ರಕರ್ತರಾದ ವಲಿಸಾಬ್ ಬರ್ಗೂರವರು, ಮಾಸ್ಟರ್ ಮಂಜೂರವರು, ರಾಕೇಶ್ ಪೂಜಾರ್ ಅವರು ಮತ್ತು ಸರ್ವ ಸಜ್ಜನ ಬಂಧುಗಳು ಹಾಗೂ ಸಮಸ್ತ ಭಕ್ತಾದಿಗಳು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ದಿನಾಂಕ 20/8/2026 ಗುರುವಾರದಂದು ಇದೇ ಹುಲಿಕುಂಟೆ ಹೋಬಳಿ ಹುಲಿಕುಂಟೆಯ ಸಾಹಿತಿಗಳು, ಸಂಗೀತ ಸಂಯೋಜಕರು, ಸಂಕಲನ ಮತ್ತು ನಿರ್ಮಾಪಕರು ಆಗಿರ್ತಕ್ಕಂಥ ಕೆಂಚರಾಯ ಕಲಾಕರ್ ಹುಲಿಕುಂಟೆಯರವರು ನಮ್ಮ ಶ್ರೀ ಬಾಬಯ್ಯ ಗುರು ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಹಾಗೂ ಕೆಂಚರಾಯ ಸ್ವಾಮಿ ದೇವಸ್ಥಾನದ ಕುರಿತು ಸುಮಧುರ ಭಕ್ತಿಗೀತೆಗಳನ್ನು ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ. ಇಂತಹ ಒಬ್ಬ ಹಳ್ಳಿಗಾಡಿನ ಗಡಿ ಭಾಗದ ಈ ಹುಲಿಕುಂಟೆ ಹೋಬಳಿಯ ಕಲಾಕರ್ ಅವರು ಈ ದತ್ತಾತ್ರೇಯ ಸ್ವಾಮಿಯ, ಕೆಂಚರಾಯ ಸ್ವಾಮಿಯ ಭಕ್ತಿಗೀತೆಗಳನ್ನು ತುಂಬ ವಿಶೇಷವಾಗಿ ಅವರೇ ಕೂಡ ನಿರ್ಮಾಣ ಮಾಡಿ ಸಂಕಲನದೊಂದಿಗೆ ಇವತ್ತು ಈ ಒಂದು ಪಾಂಪ್ಲೆಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. 20/8/26 ಗುರುವಾರದಂದು ಈ ಒಂದು ಸಮಾರಂಭವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಭಕ್ತಿ ಮಧುರ ಗೀತೆಗಳ ಸಮಾರಂಭವನ್ನು ಕೂಡ 28ರಂದು ಇಟ್ಕೊಂಡಿದ್ದಾರೆ. ತಾವೆಲ್ಲರೂ ಕೂಡ ಈ ಒಬ್ಬ ಗಡಿ ಭಾಗದ ಸಾಹಿತಿಗೆ, ಅವರ ಒಂದು ಕಲೆಗೆ ನೀವೆಲ್ಲರೂ ಪ್ರೋತ್ಸಾಹಿಸಿ ಇನ್ನೂ ಅವರಿಗೆ ಹೆಚ್ಚಿನ ಉತ್ತೇಜನವನ್ನು ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಹೆಸರಾಗುವಂಥ ಕಾರ್ಯಕ್ರಮಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ, ಒಳ್ಳೆಯ ಆರ್ಟಿಸ್ಟು ಕೂಡ. ಹಾಗಾಗಿ ಇಂಥ ಒಬ್ಬ ಸಾಹಿತಿ ತನ್ನ ಕಲೆಯನ್ನು ಜೊತೆಯಲ್ಲಿ ಸಂಕಲನ, ತನ್ನ ಭಕ್ತಿಗೀತೆಗಳ ನಿರ್ಮಾಣವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಈ ಪಾಂಪ್ಲೆಟನ್ನು ಶ್ರೀ ದತ್ತಾತ್ರೇಯ ದೇವಸ್ಥಾನದ ಹತ್ರ ಈ ಒಂದು ಪಾಂಪ್ಲೆಟನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಎಲ್ಲರೂ ಕೂಡ ಬಂದು ಭಾಗಿಯಾಗಿದ್ದೇವೆ. ಇಂತಹ ಒಬ್ಬ ಕಲಾಕಾರ ಹುಲಿಕುಂಟೆ ಹೋಬಳಿಯ ನಮ್ಮ ಕೆಂಚರಾಯ ಇವರಿಗೆ ನಾವೆಲ್ಲರೂ ಕೂಡ ದೇವ್ರಿಗೆ ಬಾಬಾ ಬುಡನ್ಗಿರಿ ಸ್ವಾಮಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು, ಆಯುಷು, ಆರೋಗ್ಯವನ್ನು ಕೊಟ್ಟು ಇವರ ಕೀರ್ತಿ ಎಮ್ಮರವಾಗಿ ಬೆಳೀಲಿ ಅಂತ ಆದರೂ ಕೂಡ ನನ್ನ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ, ಇಂಥ ಒಬ್ಬ ಸಣ್ಣ ಪುಟ್ಟದಾಗಿ ಬೆಳೆದು ಒಳ್ಳೆ ಆರ್ಟಿಸ್ಟು ಕೂಡ ನಮ್ಮದೆಲ್ಲ ಬೋರ್ಡನ್ನು ಬರೆದಿದ್ದಾರೆ. ಇಂತಹ ಒಬ್ಬ ಕಲೆಗಾರನಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕಾದಂಥದ್ದು ಧರ್ಮ ಕೂಡ. ಹಾಗೆ ಮತ್ತೊಮ್ಮೆ ಕೆಂಚರಾಯ ಮತ್ತು ಬಾಬಾ ಬುಡನ್ಗಿರಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ದತ್ತಪೀಠ ಗಂಡಿಹಳ್ಳಿ ಬಾಬಾ ಬುಡನ್ಗಿರಿ ದೇವಸ್ಥಾನದ ಹಿಸ್ಟ್ರಿಯನ್ನು ಬರೆದಂಥ ನಮ್ಮ ದೊಡ್ಡ ಹುಲಿಕುಂಟೆ ಕೆಂಚರಾಯ ಅವರು ಆರ್ಟಿಸ್ಟ್ ಆಗಿ ಒಳ್ಳೆಯ ಕಲಾಕಾರರಾಗಿ ಬೆಳೆಯುತ್ತಿದ್ದಾರೆ. ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಇದು ಪೂರ್ವ ಕಾಲದ ದೇವಸ್ಥಾನ. ಇದರ ಹಿಸ್ಟ್ರಿ ಭಾಳ ಭಯಂಕರವಾಗಿರ್ತಕ್ಕಂಥದ್ದು. ಇದ್ರ ಹಿಸ್ಟ್ರಿಯನ್ನು ಚೆನ್ನಾಗಿ ಎಲ್ಲ ಅದು ತಿಳ್ಕೊಂಡು ಇದನ್ನು ಹಿಸ್ಟ್ರಿಯನ್ನು ಚೆನ್ನಾಗಿ ಜನಗಳಿಗೆ ತೋರ್ಪಡಿಸುವಂತಹ ಒಂದು ಕಲಾಕಾರರು ಇದನ್ನು ಚೆನ್ನಾಗಿ ಪ್ರೋತ್ಸಾಹಿಸಬೇಕು. ಹಾಗಾಗಿ ನಮ್ಮ ದೇವಸ್ಥಾನವನ್ನು ಚೆನ್ನಾಗಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಆಗ್ತಕ್ಕಂಥದ್ದು. ಇದು ಇತಿಹಾಸ ಅಷ್ಟು ಸುಲಭವಾಗಿಲ್ಲ. ಇದು ಹಿಂದೆ ಬಾಬಾ ಬುಡನ್ಗಿರಿಯಿಂದ ಬರಬೇಕಾದಾಗ ನಮ್ಮ ನಿಡಗಟ್ಟೆಯ ಪಾತಲಿಂಗೇಶ್ವರ ದೇವಸ್ಥಾನದಲ್ಲಿ ನೆಲೆಸಿ ಅಲ್ಲೊಂದು ದಿವಸ ಇದ್ದು, ಆಮೇಲೆ ಮತ್ತೆ ಇಬ್ಬರು ಬಂದಾಗ ಇಲ್ಲಿ ಅಲ್ಲ ಭಾಳ ಭಕ್ತಾದಿಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಬಂದು ಇದನ್ನ ಅವಕಾಶವನ್ನು ಭಕ್ತಾದಿಗಳು ಒಳ್ಳೆಯ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಇದು ಹಿಂದೂ ಮುಸ್ಲಿಂ ಕಂಬೈನ್ಡ್ ದೇವರು. ಇದು ಅಂತ ಸತ್ಯವಾದ ಕಾಲದಲ್ಲಿ ಅವತ್ತು ಪರೀಕ್ಷೆ
ನಮ್ಮ ಬಾಬಾ ಬುಡನ್ಗಿರಿ ಭಕ್ತದ ವೃಂದದವರಿಗೂ ಸಹ ಹೊರಗಡೆಯಿಂದ ಬಂದಿರತಕ್ಕಂಥವರಿಗೆ ಅಭಿಮಾನ ನಂದು. ಯಾಕಪ್ಪ ಅಂದರೆ ನಮ್ಮ ದೇವಸ್ಥಾನವನ್ನು ಭಾಳ ಅಭಿಮಾನದಿಂದ ಬಂದು ರಾತ್ರಿಯಿಂದ 2-3 ದಿವಸ ತನಕ ಕಾದು ಅದಕ್ಕೆ ಎಡೆ ಹಾಕ್ಕೊಂಡು ಭಾಳ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಸಹ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಹಾಗೆಯೇ ಇದು ನಮ್ಮ ಮಂದೇವರು ಬಾಬಾ ಬುಡನಗಿರಿ ಅಂತಕ್ಕಂಥದ್ದು ಇದು ನಮ್ಮ ಮಂದೇವರು. ಇದು ಯಾವಾಗಲೂ ನಾವು ಸ್ಮರಣೆ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಬಾಬಯ್ಯ ಬುಡ್ಡಯ್ಯ ಅಂತ ಹೇಳಿ ಕೈ ಮುಕ್ಕಂಡೇ ಮುಂದಿನ ಕೆಲಸ ಮಾಡ್ತಕ್ಕಂಥ ನಮಗೆ ಒಂದು ಸ್ವರ್ಣ ಪ್ರಜ್ಞೆ ಬಂದಿದೆ. ಹಾಗಾಗಿ ನಮ್ಮ ದೇವಸ್ಥಾನವನ್ನು ಎಲ್ಲರೂ ಸಹ ಸಹಕರಿಸಿ ಇದನ್ನ ಎತ್ತರ ಮಟ್ಟದ ಬರೆಯಂಗೆ ಇದನ್ನ ಇದು ಹಿಸ್ಟ್ರಿಯನ್ನು ಪ್ರಚೋದನೆ ಮಾಡ್ಬೇಕಂತ ನಾನು ಕೆಂಚರಾಯರಿಗೂ ಸಹ. ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಗಂಡೇಳಿ ಮಠದಲ್ಲಿ ಬಾಬಯ್ಯ ಮತ್ತು ಕೆಂಚರಾಯ ಸ್ವಾಮಿಯ ಭಕ್ತಿಗೀತೆಯ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಅದನ್ನು ಹುಲಿಕುಂಟೆಯ ಕವಿಯೋದ ನಮ್ಮ ಶ್ರೀಯುತ ಕಲಾಕಾರ ಅವರು ಬರೆದಿರೋಂಥ ಇವರ ಅಮೋಘ ಪ್ರಯತ್ನಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಭಗವಂತ ಇದೇ ರೀತಿ ಅವ್ರಿಗೆ ಒಳ್ಳೊಳ್ಳೆ ಹಾಡುಗಳನ್ನ, ಒಳ್ಳೊಳ್ಳೆ ಸಂದೇಶಗಳನ್ನ ಸಮಾಜಕ್ಕೆ ಕೊಡುವಂಥ ಒಂದು ಶಕ್ತಿ ಅವ್ರಿಗೆ ಕೊಡಲಿ. ಈ ಮೂಲಕ ನಾನು ಅವ್ರಿಗೆ ತುಂಬುರದಿಂದ ಹಾರೈಸ್ತೀನಿ. ಇಷ್ಟೇ, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾವು ಯಾವುದೇ ಭೇದ ಭಾವ ಇಲ್ಲದೆ ಪೂಜೆ ನಡ್ಕೊಂಡು ಬರ್ತಾ ಇದ್ವಿ. ನಮ್ಮ ಪರಂಪರೆ ಹೀಗೆ ಬರ್ತಾ ಇದ್ವಿ. ಇವತ್ತು ಹುಲಿಕುಂಟೆ ಗ್ರಾಮದ ಇಲ್ಲೇ ಸಣ್ಣ ಹಳ್ಳಿಯ ಕಲಾಕಾರನು ಕೆಂಚರಾಯನವರು ಕಲಾವಿದರು. ಅವರು ನಮ್ಮ ದೇವಸ್ಥಾನದ ಒಂದು ಯಾವುದೇ ಪರಿಚಯ ಏನು ಅನ್ನೋದೇ ಇಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಹೊರಗಡೆಗೆಲ್ಲ ಗೊತ್ತು, ಬಟ್ ಈ ದೇವಸ್ಥಾನ ಹಾಡು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಜಾನಪದ ಸಂಗೀತದ ಒಂದು ರೀತಿಯಲ್ಲಿ ಇವತ್ತು ಹೊಸದಾಗಿ ಬಿಡುಗಡೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರೆಲ್ಲರೂ ಸಹಕರಿಸಬೇಕು. ವಂದಿಸ್ತಾ ಅವ್ರಿಗೆ ಎಲ್ಲರೂ ಆಶೀರ್ವಾದ ಕೊಟ್ಟು ಅವ್ರನ್ನ ಇನ್ನೂ ಪ್ರೇರೇಪಿಸಿ ದರ್ಗಾದ ಏನು ವಿಶೇಷತೆ ಏನು, ಇಲ್ಲಿ ಸಾಹಿತ್ಯ ಏನು, ಇಲ್ಲಿಂದ ಹಿಂದೂ ಮುಸ್ಲಿಮ್ಸ್ ಅಂದರೆ ಏನು, ಭಾವಗೀತೆ ಯಾವ ಥರ ನಡಿಬೇಕು, ಎಲ್ಲ ಕಡೆಯೂ ಭೇದ ಭಾವ ಅದು ಇದು ಹಿಂದೂ ಮುಸ್ಲಿಮ್ ಗಲಾಟೆ ಅಂತ ಅದನ್ನು ಏನೇನೋ ಮಾಡ್ತಾರೆ. ಆದರೆ ಈ ಕ್ಷೇತ್ರದಲ್ಲಿ ಇವತ್ತಿನವರೆಗೂ ಯಾವುದೇ ಗಲಾಟೆ ನಡೆದಿಲ್ಲ. ಸಾವಿರಾರು ವರ್ಷಗಳಿದ್ದಾನು ಮೊಹರಮ್ ಆಗ್ಬೋದು, ಜೆಂಡಾ ಉರ್ಸ್, ಮೊಹರಮ್ ಆಮೇಲೆ ಗೌಸೆಪ್ ಆಗ್ತು, ಜೆಂಡಾ ಉರ್ಸ್ ಮಾಡ್ತೀವಿ. ಎಲ್ಲ ಒಗ್ಗಟ್ಟಾಗಿ ಒಂದಾಗಿ ಮಾಡ್ತೀವಿ. ಯಾವುದೇ ಗಲಭೆ ಆಗಿಲ್ಲ. ಅದೇ ಥರನೇ ಇದೇ ಥರ ಮುಂದುವರಿಸ್ಕೊಂಡು ಎಲ್ಲರ ಹತ್ರ ಕೇಳಿಕೊಂಡು ಆಗಸ್ಟ್ 20ನೇ ತಾರೀಕು ಈ ಒಂದು ಬಾಬಾ ಬುಡನ್ಗಿರಿ ದರ್ಗಾದ ಅವ್ರ ಕೆಂಚರಾಯ ಸ್ವಾಮಿಯ ಒಂದು ಹಾಡನ್ನು ಕಲಾಕಾರ ಅವರು ಬಿಡುಗಡೆ ಮಾಡ್ತಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಸ್ಟ್ 20ನೇ ತಾರೀಕು ಬಂದು ಸಹಕರಿಸಬೇಕಾಗಿ ವಿನಂತಿ.